ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರಿಗೆಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸಿದ್ದೀನಿ. ಜೊತೆಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ನಿನ್ನೆ ತಾನೇ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಇಡೀ ದೇಶಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಮೆರವಣಿಗೆ ಮಾಡಿ ಭಾರತಾಂಬೆಗೆ ನಾವೆಲ್ಲರೂ ಒಂದು ಗೌರವವನ್ನು ಸೂಚಿಸಿದ್ವಿ. ನಮ್ಮ ಹೆಮ್ಮೆಯ ಪ್ರಧಾನಿಗಳು 13ನೇ ಬಾರಿ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿದರು. ನಿಜವಾಗಿಯೂ ಒಂದು ಪ್ರಶ್ನೆ ನನ್ನ ಪದೇ ಪದೇ ಕಾಡುತ್ತೆ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ನಿಜವಾಗಿಯೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನುವ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಈ ಹಿಂದೆ ಬ್ರಿಟಿಷರು ಸುಂಕವನ್ನು ಕಟ್ಟಬೇಕಾಗಿತ್ತು. ದಬ್ಬಾಳಿಕೆ, ದೌರ್ಜನ್ಯ, ನಮ್ಮನ್ನ ಅವರ ಮನೆಯ ಹಾಳುಗಳಂತೆ ನಡೆಸ್ಕೊಳ್ತಾ ಇದ್ರು. ಬದಲಾದ ಸಮಯದಲ್ಲಿ ಅನೇಕ ಕ್ರಾಂತಿವೀರರ ಹೋರಾಟದ ಫಲವಾಗಿ, ಬಲಿದಾನದ ಫಲವಾಗಿ ಆಗಸ್ಟ್ 14, 1947ರಲ್ಲಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗಬೇಕಾದಂಥ ಒಂದು ಸಂದರ್ಭ ಬಂತು. 47ರಿಂದ ಇವತ್ತು 2026ರವರೆಗೆ ಸುದೀರ್ಘವಾಗಿ 80 ವರ್ಷಗಳ ಕಾಲ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಇದು ಅರ್ಥಹೀನ, ಅರ್ಥವಿಲ್ಲದ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ. ಏನಪ್ಪ ಅಂತಂದರೆ, ಈಗಲೂ ನಿಂತಿಲ್ಲ ಬಲ್ಲಿದರ ಮೇಲಿನ ದೌರ್ಜನ್ಯ, ಈಗಲೂ ನಿಂತಿಲ್ಲ ಅತ್ಯಾಚಾರಗಳು, ಈಗಲೂ ನಿಂತಿಲ್ಲ ಕೊಲೆ ಸುಲಿಗೆ ದರೋಡೆಗಳು, ಈಗಲೂ ಕೂಡ ನಿಂತಿಲ್ಲ ಬಂಡವಾಳಶಾಹಿಗಳ ದಬ್ಬಾಳಿಕೆ, ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು, ಹದಿಹರೆಯದ ಯುವತಿಯರನ್ನು ಕೊಲೆಗೈತಕ್ಕಂಥ ಸಂದರ್ಭ ಹೇಳ್ತಾ ಹೋದರೆ ಪಟ್ಟಿ ದೊಡ್ಡದಿದೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಆಗಿರ್ಬೋದು, ಕಾಲೇಜಿಗೆ ನುಗ್ಗಿ ಚುಚ್ಚಿ ಜಿಹಾದಿ ಅಂತ ಕೊಂದ, ಬಂಟ್ವಾಳದಲ್ಲಿ ಲಾವಣ್ಯ ಅಂತ ಹುಡುಗಿನ ಕೊಂದ, ಹುಬ್ಬಳ್ಳಿಯಲ್ಲಿ ಆಗ ತಾನೇ ಕಣ್ಣು ಬಿಟ್ಟು ಪ್ರಪಂಚವನ್ನು ನೋಡ್ತಕ್ಕಂಥ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ನಡೀತು. ಇವೆಲ್ಲವುಗಳ ಮಧ್ಯೆ ನಮ್ಮ ಹೆಮ್ಮೆಯ CM ಸಾಹೇಬರು ಬಿಡದಿಯಲ್ಲಿ ರೈತರ ಜಮೀನಿಗೆ ಕೈ ಹಾಕಿ ಪೊರ್ಗೆ ಏಟನ್ನು ತಿನ್ನುವಂಥ ಸಂದರ್ಭ ಬಂತು. ಈಗಲೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಬ್ರಿಟಿಷರು ಇದ್ದಾಗ ಮತ್ತು ಇಲ್ಲದಾಗ ಯಾವುದೂ ನಮಗೆ ವ್ಯತ್ಯಾಸ ಕಾಣ್ತಾನೇ ಇಲ್ಲ. ವಕಫ್ ಹೆಸರಿನಲ್ಲಿ ರೈತರ ಭೂಮಿಗಳನ್ನು ಕಬ್ಜಾ ಮಾಡಲಿಕ್ಕೆ ಹೊರಟರು. ಆಗಲೂ ಅದೇ ಪರಿಸ್ಥಿತಿ, ಈಗಲೂ ಅದೇ ಪರಿಸ್ಥಿತಿ ಅಂದರೆ ನಿಜಕ್ಕೂ ಶೋಚನೀಯ ಸಂದರ್ಭ ನಾವನ್ನು ಎದುರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆಗೆ ನಿಜವಾದ ಅರ್ಥ ಬರಬೇಕಾದ್ರೆ ಇವತ್ತು ನಮ್ಮಲ್ಲಿರೋ ದೌರ್ಬಲ್ಯಗಳಿಂದ, ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟಿರದ ಬದುಕಿನಿಂದ ಬ್ರಿಟಿಷರು 300 ವರ್ಷಗಳ ಕಾಲ ಹಾಳು ಮಾಡುವುದು. ಮತ್ತೆ ಅದೇ ಸಂದರ್ಭ ಅಂದರೆ ಇದು ನಿಜಕ್ಕೂ ಇಷ್ಟು ದುರಂತ ಸರಿ ನಮಗೆ ಗೊತ್ತಾಗ್ತಾ ಇಲ್ಲ ಆತ್ಮೀಯರೇ. ಇನ್ನೊಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ, ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸೈಡ್ಲೈನ್ ಮಾಡಿ ಚರಕದಿಂದ ಸ್ವಾತಂತ್ರ್ಯ ಬಂತು ಎನ್ನುವ ಮಾತುಗಳನ್ನು ಆಡ್ತಕ್ಕಂಥ ಬುದ್ಧಿಜೀವಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕಠೋರ ಮನಸ್ಸಿನ ಆಂಗ್ಲರು ಅವರ ವಿರುದ್ಧ ಹೋದಾಗ ಎದೆಗೆ ಗುಂಡಿಟ್ಟು ಉಳಿತಕ್ಕಂಥ ರಕ್ಕಸರ ನಡುವೆ ಗಾಂಧಿಯವಾದ ನಿಜಕ್ಕೂ ಕೆಲಸ ಮಾಡ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ರಾಯಣ್ಣ, ರಾಣಿ ಚೆನ್ನಮ್ಮನಂಥ ಪರಾಕ್ರಮಿಗಳು, ನಮ್ಮವರ ಒಳಸಂಚಿನಿಂದಂಥ ವ್ಯಕ್ತಿಗಳನ್ನು ನಾವು ಕಳ್ಕೋಬೇಕಾಗಿ ಬಂತು. ಸಮೀಪವರ್ತಿಗಳೇ ರಾಯಣ್ಣನ ಕೊಲ್ಲಿಕ್ಕೆ ಸಹಕಾರ ಮಾಡಿದರು. ಸಮೀಪವರ್ತಿಗಳೇ ರಾಣಿ ಚೆನ್ನಮ್ಮನವರು ಸಾವಿಗೆ ಕಾರಣ ಆಯಿತು. ಇಂಥ ಹಲವಾರು ಸಂದರ್ಭಗಳನ್ನು ನಾವು ಎದುರಿಸಿದ್ವಿ. ನೂರಾರು ವರ್ಷಗಳ ಕಾಲ ಆಂಗ್ಲರ ಅಧೀನದಲ್ಲಿರಲಿಕ್ಕೆ ಬ್ರಿಟಿಷರಿಗಿಂತ ನಮ್ಮವರ ಒಳಸಂಚು ಕಾರಣ ಎನ್ನುವ ಮಾತನ್ನು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬದಲಾವಣೆ ಬೇಕಾಗಿದೆ. ಇಲ್ಲಿ
ನಮಗೆ ಒಬ್ಬ ನಾಯಕನಿಗಿಂತ, ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳಿಗಿಂತ ನಮ್ಮಲ್ಲಿ ಜಾಗೃತಿ ಅನ್ನೋದು ಬೇಕಾಗಿದೆ. ನಾವು ಎಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ, ಈ ನಾಡನ್ನು, ಈ ಊರನ್ನು, ನಮ್ಮ ಮನೆಗಳನ್ನು ಯಾವ ರೀತಿಯಾಗಿ ಸುರಕ್ಷಿತವಾಗಿ ಕಾಪಾಡ್ತಾನೆ ಅನ್ನೋ ಒಂದು ಪ್ರಜ್ಞಾವಂತಿಕೆ ಬೇಕಾಗಿದೆ. 5 ವರ್ಷಗಳ ಕಾಲ ಆಡಳಿತ ಮಾಡ್ತಕ್ಕಂಥ ರಾಜಕಾರಣಿಗಳು, ಪ್ರಬುದ್ಧ ರಾಜಕಾರಣಿಗಳಿಗೆ ಬೆಲೆಯಿಲ್ಲ. ನಂತರ ಬಂದು ರೀಲ್ಸ್ ವಿಡಿಯೋಗಳನ್ನು ಮಾಡ್ತಾ ಯಾರಿಗೂ ಒಂದು ಸಹಾಯವನ್ನು ಮಾಡಿದ್ದನ್ನು ಹೈಲೈಟ್ ಮಾಡ್ತಾ 5 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಜನರೊಂದಿಗೆ ಬೆರೆತು ಅರಿತು ಕೆಲಸ ಮಾಡ್ತಕ್ಕಂಥವ್ರನ್ನ ಸೋಲಿಸ್ತಕ್ಕಂಥ ಸಂದರ್ಭಗಳು ತುಂಬ ಇವೆ. ಇಲ್ಲಿ ನಾವು ಯಾರನ್ನ ದೂರ ಮಾಡ್ಬೇಕಂತ ಸನ್ನಿವೇಶ ಇಲ್ಲ, ಯಾರನ್ನ ಬೈಬೇಕಂತ ಸನ್ನಿವೇಶ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಸರಿ ಇಲ್ಲ, ಮತದಾರಗಳೇ ಸರಿ ಇಲ್ಲ, ನಮ್ಮ ಆಯ್ಕೆ ಸರಿಯಾಗಿಲ್ಲ, ನಮ್ಮ ಒಂದು ನಿರ್ಧಾರ ಸರಿಯಾಗಿಲ್ಲ. ಈ ರೀತಿ ಇರಬೇಕಾದ್ರೆ ನಮ್ಮ ಆಳ್ತಕ್ಕಂಥ ನಾಯಕರು ಹೆಂಗಿರ್ತಾರೆ, ನಮ್ಮ ಆಳ್ತಕ್ಕಂಥ ರಾಜಕಾರಣಿಗಳು ಹೆಂಗಿರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದಯಮಾಡಿ DK ಸಾಹೇಬ್ರೇ, ದಯಮಾಡಿ ಹೇಳ್ತೀನಿ, ಬಿಡದಿಯ ಉಪನಗರ ಯೋಜನೆಯನ್ನು ಕೈಬಿಡಿ. 900 ಕೋಟಿ ವೆಚ್ಚದಲ್ಲಿ ಒಂದು ಬೃಹತ್ತಾಕಾರದಂಥ ಸ್ಟೇಡಿಯಂ ನಿರ್ಮಾಣ ಮಾಡ್ತಾ ಇದ್ದೀರಿ ಬೆಂಗಳೂರಿನ ಸೂರ್ಯನಗರದಲ್ಲಿ, ಆನೇಕಲ್ ಸಮೀಪ. ಅದನ್ನು ಬಿಟ್ಟು ಬಿಡ್ರಿ. 900 ಎಕರೆಯಲ್ಲಿ 100 ಜನಗಳಿಗೆ ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ. ಒಂದು 2 ಲಕ್ಷ ರೂಪಾಯಿ ನಿಮ್ಮ ಗೃಹಭಾಗ್ಯ ಯೋಜನೆಯಲ್ಲಿ ಕೊಡಿ ಸರ್. ಇನ್ನೊಂದು 2 ಲಕ್ಷ ರೂಪಾಯಿ ಯಾವುದೋ ಧರ್ಮಸ್ಥಳ ಸಂಘನೋ ಚೀಟಿನೋ ಏನೋ ಮಾಡ್ಕೊಂಡು ಒಂದು ಪುಟ್ಟ ಮನೆ ಕಟ್ಕೊಂತಾರೆ. ಅವ್ರಿಗಿರ್ಲಿಕ್ಕೆ ನೆರಳಿರುತ್ತೆ. ಇವ್ರು ಯಾರ ಕ್ರಿಕೆಟ್ ಆಡಲಿಕ್ಕೆ, ಫುಟ್ಬಾಲ್ ಆಡಲಿಕ್ಕೆ 900 ಕೋಟಿ ಬೇಕಾ? DK ಸಾಹೇಬ್ರೆ, ಸ್ವಲ್ಪ ಅವಲೋಕನವನ್ನು ಮಾಡಿ. ನೀವು ಮೊನ್ನೆ ಸದನದೊಳಗೆ ಹೇಳಿದ್ರಿ, ನಾನು ಹಿರಿಯ ರಂಭಾಪುರಿ ಜಗದ್ಗುರುಗಳ ಅನುಯಾಯಿ, ನಾನು ಒಕ್ಕಲಿಗ ಸಮುದಾಯದವನಾದರೂ ಕೂಡ ಅವರಿಗೆ ನಾನು ಗೌರವಿಸ್ತೀನಿ ಅಂತೇಳಿ ಭಾಳ ಖುಷಿ ಆಯಿತು. ಸನಾತನ ಧರ್ಮದೊಳಗೆ ನೀವಿದ್ದೀರಿ ಅಂತೇಳಿ ಒಂದು ರೀತಿಯಂಥ ಒಂದು ಖುಷಿ ಆಯಿತು. ನಿಜವಾಗಿಯೂ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ವೀರ ಗಂಗಾಧರ ಅಜ್ಜನವರ ಹೆಸರನ್ನ ಹೇಳ್ತಾ ಇದ್ದೀರಿ. ದಯಮಾಡಿ ಉತ್ತಮ ಆಡಳಿತವನ್ನು ಕೊಡಿ, ಜನರಿಗೆ ಹತ್ರ ಆಗಂಥ ಕೆಲಸವನ್ನು ಮಾಡಿ. ನೋಡ್ರಿ, 2028ಕ್ಕೆ ನೀವೇ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲ ಅಂತ ಅಂದರೆ ಕಷ್ಟ ಆಗ್ತತಿ. ಮುಂದಿನ ರಾಜಕೀಯ ನಡೆ ಭಾಳ ಎದ್ದು ಬಿದ್ದು ಸೆಣಸಾಡಿ ಆ ಒಂದು ಪದವಿಯನ್ನು ಉಳಿಸ್ಕೊಂಡಿದ್ದೀರಿ. ಆ ಪದವಿ ಮುಂದುವರಿಬೇಕಾದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಜನಪರವಾಗಿರಿ, ಜನ ವಿರೋಧಿ ನೀತಿಯನ್ನು ಅನುಸರಿಸಬೇಡ್ರಿ. DK ಸಾಹೇಬ್ರೆ, ಎಲ್ಲರಿಗೂ ಧನ್ಯವಾದಗಳು.